ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಶಾರದಾ ವಿದ್ಯಾಲಯ ವತಿಯಿಂದ ಮ್ಯಾಥ್ಸ್ ಪ್ರಾಕ್ಟೀಸ್ ಸೆಟ್ಗೆ ಸ್ವಾಗತ. ಇದು ಅಗ್ನಿವೀರ್ ಆರ್ಮಿ ರೆಡಿ ಆಗುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯಲ್ಲಿ ಡೈಲಿ ಪ್ರಾಕ್ಟೀಸ್ ಸೆಟ್ ಅನ್ನ ತರ್ತಾ ಇದ್ದೀವಿ. ಯಾಕಂದ್ರೆ ಪ್ರಾಕ್ಟೀಸ್ ಸೆಟ್ ಅಲ್ಲಿ ಇರುವಂತ ಕ್ವಶನ್ಗಳು ಎಕ್ಸಾಮ್ ನಲ್ಲಿ ರಿಪೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತಾವು. ಅದಕ್ಕೆ ನೀವು ಏನ್ ಮಾಡ್ರಿ, ನಾವು ಮಾಡುವಂತ ಪ್ರಾಕ್ಟೀಸ್ ಸೆಟ್ ಅನ್ನ ಡೈಲಿ ನೋಡ್ತಾ ಹೋಗಿ. ಅದರಿಂದ ನಿಮಗೆ ತುಂಬಾ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, ದ ಸಮ್ ಆಫ್ 2/9, 4/3 ಅಂಡ್ 6/18 ಅಂದ್ರೆ ಫ್ರಾಕ್ಷನ್ ಅದಾವ. ಫ್ರಾಕ್ಷನ್ ಇದ್ದಾಗ ಹೆಂಗ್ ಮಾಡ್ಬೇಕು ನೋಡ್ರಿ, 2/9 ಪ್ಲಸ್ 4/3 ಪ್ಲಸ್ 6/18. ಹೌದು, ಸಮ್ ಅಂದ್ರೆ ಏನ, ಪ್ಲಸ್ ಆಡ್ ಮಾಡ್ರಿ, ಕೂಡಿಸ್ರಿ ಅನ್ನಂಗ. ಯಾವ 2/9, 4/3, 6/18 ಇವನು ಕೂಡಿಸ್ಬೇಕಂದ್ರೆ ಏನಿರ್ಬೇಕು, ತೆಳಗಿನ ಇವು ಸೇಮ್ ಇರ್ಬೇಕಂದ್ರೆ ಡಿನಾಮಿನೇಟರ್ಸ್ ಅಂತ ಕರಿತೀವಿ. ಇವು ಸೇಮ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇವು ತರದ ಲಸ ತೆಗಿಬೇಕು. ಲಸ ಹೆಂಗ್ ತೆಗಿಬೇಕು, 9, 3, 18. ಹೌದು, ಲಸ ಹೆಂಗ್ ತೆಗಿಬೇಕಂದ್ರ ಇವು 3 ಯಾವ ಮಗ್ಯಾಗ ಹೋಗ್ತಾವ ನೋಡ್ಬೇಕು. 3 ನೋಡ್ರಿ, 3 ಮಗ್ಯಾಗ ಹೋಗ್ತಾವ. 3 3 3 9, 3 1 3, 3 6 18. ಹೌದು, 3 3 9, 3 1 3, 3 6 18. 3 1 ಬತ್, ಇದನ್ ಬಿಡ್ರಿ. ಆಮೇಲೆ 3 6 ಇವು ಏನಕ್ಕವು 3 ಮಗ್ಯಾಗ ಹೋಗ್ತಾವು. 3 1 3, 1 ಇದು ಒಂದನ್ನ ಹಾಗೆ ಇಡ್ರಿ, 3 ಮಗ್ಯಾಗಿಲ್ಲ. 3 2 6. ಇನ್ನ 2 1 ಉಳಿದೈತಿ, 1 1 ಹಾಗೆ ಇಡ್ರಿ, 2 1 2. ಇನ್ನು ನೋಡ್ರಿ, ಇವನನ್ನ ಏನ್ ಮಾಡುದು, ಈ ಸೈಡ್ ಇದ್ದುದನ್ನ ಇಂಟು ಮಾಡುದು, ಗುಣಾಕಾರ ಮಾಡುದು. 3 3 9, 9 2 18. ಲಸ ಎಷ್ಟು ಬತ್ತು, 18 ಬಂತು. ಆದ್ರೆ ಈಗ ಮಾಡ್ತಾ ಕೂತ್ರ ಏನಾಕೈತಿ, ಟೈಮ್ ಸಾಲುದಿಲ್ಲ. ಈಗ ಮಾಡ್ತಾ ಕೂತ್ರ ಏನಾಕೈತಿ, ಟೈಮ್ ಸಾಲುದಿಲ್ಲ. ನೀವು ಶಾರ್ಟ್ಕಟ್ ಯೂಸ್ ಮಾಡ್ಬೋದು. 9 3 18. ಶಾರ್ಟ್ಕಟ್ ಏನಪ್ಪಾ ಅಂದ್ರ, ದೊಡ್ಡ ಸಂಖ್ಯೆಯನ್ನ ಮೊದಲು ನೋಡ್ಬೇಕು. ಹೌದು, ಇದ್ರ ಮೂರುಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದೈತಿ, 18. 18 9 ಮಗ್ಗೆಯಲ್ಲಿ ಇದೆ ಇಲ್ಲ, 9 ಮಗ್ಯಾಗ ಐತಿ. 9 2 18. 3 ಮಗ್ಯಾಗ 18 ಐತಿ. 3 6 18. ಹಂಗಂದ್ರ ಲಸ ಎಷ್ಟ ಆಕತಿ, 18. ಈ 3 ಮಗ್ಗೆಯಲ್ಲಿ ಬರುವಂತ ಮೊದಲನೇ ಸಂಖ್ಯೆ ಏನಾಗಿರ್ತೈತಿ, ಆ ಸಂಖ್ಯೆಗಳ ಲಸ ಆಗಿರ್ತೈತಿ. ಹೌದು, ಲಸ ಎಷ್ಟು ಬತ್ತೀಗ, 18 ಬಂತು. ಈಗ ನೋಡ್ರಿ, 2/9 ಪ್ಲಸ್ 4/3 ಪ್ಲಸ್ 6/18. ಲಸ ಎಷ್ಟು ಬಂದೈತಿ, 18. ನೆಕ್ಸ್ಟ್ ಸ್ಟೆಪ್ ಏನ, 9 2 18, 3 6 18, 18 1 18. ನೆಕ್ಸ್ಟ್ ಸ್ಟೆಪ್ ಇವನ್ನೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 2 4 ಪ್ಲಸ್ 6 4 24 ಪ್ಲಸ್ 6 1 6 ಡಿವೈಡೆಡ್ ಬೈ ಲಸ ಎಷ್ಟು ಬಂದೈತಿ, 18. ಲಸ ಎಷ್ಟು ಬಂದೈತಿ, 18. ನೆಕ್ಸ್ಟ್ ಇವನ್ ಏನ್ ಮಾಡ್ಬೇಕು, ಕೂಡಿಸ್ಬೇಕು. 24 1 6 30 ಪ್ಲಸ್ 4 34 ಡಿವೈಡೆಡ್ ಬೈ 18. ಇವೆರಡು ಕಡ್ತಕ್ಕವ. ಯಾಕೆ, ಎರಡು ಸಮಸಂಖ್ಯೆ ಅದಾವ. ಎರಡು ಸಮಸಂಖ್ಯೆ ಇದ್ರ ಎರಡರಲ್ಲೇ ಕಡ್ತಕ್ಕವು. 2 9 18, 2 1 2. ಹೌದು, 2 1 2, 1 ಉಳಿತು 14, 2 1 14. 17/9 ಏನ್ ಬಂತಿದ, ನಮಗ ಆನ್ಸರ್ ಬಂತು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ LCM ಆಫ್ 15, 25, 75 and 5. ನಿಮಗೆ ಇದೇ ಹೇಳಿ, ಇದನ್ನ ಶಾರ್ಟ್ ಕಟ್ಲೇ ಮಾಡು ನಾನು. 15, 25, 75 and 5 ಇದ್ರದ್ದು LCM ಬೇಕು. ನಾ ಹೇಳಿ ನಿಮ್ಗೆ ದೊಡ್ಡ ಸಂಖ್ಯೆ ಮೊದಲು ನೋಡ್ರಿ ಹೇಳಿ. ಹೌದು, ಈ 75. ಹೌದು, ದೊಡ್ಡ ಸಂಖ್ಯೆ ಯಾವ್ದೈತಿ ಅದ್ರಾಗ, 75. 5ರ ಮಗ್ಗೆಯಲ್ಲಿ 75 ಐತಿ. ಯಾಕಂದ್ರ 5ರ ಮಗ್ಗೆಯಲ್ಲಿ 5 ಇದ್ದಿದ್ದು ಅಂತ ಎಲ್ಲ ಅಂಕಿಗಳು ಅದಾವ. 25ರ ಮಗ್ಯಾಗ 75 ಐತಿ. 25 3 75. ಹೌದು, ಐತಿ. 15ರ ಮಗ್ಯಾಗ 75 ಐತಿ. 15 5 75 ಐತಿ. ಹಾಗಾದ್ರೆ ಲಸ ಎಷ್ಟಾಯ್ತು, 75. ಲಸ ಎಷ್ಟಾಯ್ತು, 75 ಬಂತು. ಹೌದು, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡ್ರಿ, ಭಾಳ ಆದ್ರ ಒಂದು 20 ಸೆಕೆಂಡ್ ಒಳಗೆ 10 ಸೆಕೆಂಡ್ ಒಳಗೆ ಬಿಡಿಸ್ಬೋದು ನೀವು. ಅವಾಗ ಮಗ್ಗಿ ನೀವು ಸ್ಟ್ರಾಂಗ್ ಇದ್ದಾಗ ಮಗ್ಗಿ ಬ್ಯಾಪಟ್ ಹಾಕ್ರಿ. ಇನ್ನ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸ್ಲೈಡ್ ಒಳಗೆ ಏನೈತಿ, ಆ ಮ್ಯಾನ್ ಬೈಸ್ ಅಂದ್ರ ತಗೊಳ್ಳೋದು.
ಕೊಂಡುಕೊಳ್ಳುವುದು. ಹೌದು, ಒಂದು ಪೆನ್ ಅನ್ನ ತಗೋತಾನೋ ರುಪೀಸ್ 25ಕ್ಕೆ 25 ರೂಪಾಯಿ ಒಂದು ಪೆನ್ ತಗೋತಾನೋ. ಅಂಡ್ ಸೆಲ್ ಅಂದ್ರ ಮಾರುದು. ಎಷ್ಟಕ್ಕ? 23 ರೂಪಾಯಿಕ ಮಾರಿದ. ವಾಟ್ ಈಸ್ ದಿ ಗೇನ್ ಆರ್ ಲಾಸ್? ಗೇನ್ ಅಂದ್ರೆ ಏನ? ಲಾಭ. ಗೇನ್ ಅಂದ್ರ ಲಾಭ. ಹೌದು. ಲಾಸ್ ಅಂದ್ರ ನಷ್ಟ. ಇಲ್ಲಿ 25 ತಗೊಂಡ 23ಕ್ಕೆ ಮಾರಿದಾಗ ಅವ್ನು ಲಾಸ್ ಆಗೈತು ಲಾಭ ಆಗೈತು ಕೇಳ್ಯಾನ. ನೋಡು, ಆದ್ರ ಪರ್ಸೆಂಟೇಜ್ ಒಳಗೆ ಕೇಳ್ಯಾನ. ಇಲ್ಲಿ ನೋಡ್ರಿ, 25 ರೂಪಾಯಿಗೆ ತಗೊಂಡ 23ಕ್ಕೆ ಮಾರ್ಯಾನಂದ್ರ ಲಾಸ್ ಅಂತೂ ಕನ್ಫರ್ಮ್. ನಿಮ್ಗೆ ಯಾವ ಹೇಳಿರು ಗೊತ್ತಾಗತ್ತಿ. 25 ರೂಪಾಯಿಗೆ ತಗೊಂಡು 2 ರೂಪಾಯಿಗೆ ಲಾಸಿಗೆ ಮಾರ್ಯಾನು, ಅದ್ರ ಲಾಸ್ ಪರ್ಸೆಂಟೇಜ್ ಕೇಳ್ಯಾನು. ಒಂದು ಸೂತ್ರ ಐತಿ. ಲಾಸ್ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಏನೈತಿ? ಒಂದು ಫಾರ್ಮುಲಾ ಐತಿ. ಹೌದು. ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ CP ಅಥವಾ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ, ಅಥವಾ ಕೊಂಡ ಬೆಲೆ. ಹೌದು, ಏನ್ ಕರಿತೀವಿ? ಕೊಂಡ ಬೆಲೆ ಇಂಟು 100. ಕನ್ನಡದಾಗಾದ್ರ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಹೌದು, ಇದು ಲಾಸ್ ಪರ್ಸೆಂಟೇಜ್ ಕಂಡುಹಿಡಿಯುವುದು. ನೋಡ್ರಿ, ಲಾಸ್ ಎಷ್ಟಾಗೈತಿ? 25 ರೂಪಾಯಿಗೆ ತಗೊಂಡ 23 ರೂಪಾಯಿಗೆ ಮಾರ್ಯಾನಂದ್ರ 2 ರೂಪಾಯಿ ಲಾಸ್ ಆಗೈತಿ. 2 ರೂಪಾಯಿ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟೈತಿ? 25 ಇಂಟು 100. 25 ಒಂದ್ಲೆ 25 4 100 4 8% ಏನು ಸಿಕ್ತಿದ್ ನಮಗ? ನಷ್ಟದ ಪರ್ಸೆಂಟೇಜ್ ಸಿಕ್ತು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತಿ? ದ ಸಮ್ ಆಫ್ ದಿ ಆಂಗಲ್ಸ್ ಇನ್ ಟ್ರಯಾಂಗಲ್. ಟ್ರಯಾಂಗಲ್ ಒಳಗಿನವರಂತ ಕೋನಗಳ ಮೊತ್ತ ಕೇಳ. ಟ್ರಯಾಂಗಲ್ ಏನಂದ್ರ 3 ಬಾಹುಗಳ ಒಂದು ಆಕೃತಿ. 3 ಒಂದೀಗ ಇದೊಂದು ಬಾಹು, ಇದೊಂದು ಬಾಹು, ಇದೊಂದು ಬಾಹು. ಟ್ರಯಾಂಗಲ್ ಅಂದ್ರೆ ಏನ? ತ್ರಿಭುಜ ಅಂತ ಕರಿತು ಕನ್ನಡದಾಗ. ಇವು ಕೋನ ಇದೆ. ಹೌದು, ಈ ಕೋನಗಳ ಮೊತ್ತ ಕೇಳ್ಯಾನ. ಹೌದು, ಒಂದು ಸೂತ್ರ ಐತಿ. ನೀವು ಆಂಗಲ್ಸ್ ಅನ್ನ ಸಮ್ ಆಫ್ ದಿ ಆಂಗಲ್ಸ್, ಸಮ್ ಆಫ್ ದಿ ಆಂಗಲ್ಸ್. ಹೌದು, ಸಮ್ ಆಫ್ ದಿ ಆಂಗಲ್ಸ್ ಒಂದು ಸೂತ್ರ ಐತಿ. ಏನೈತಿ? n-2 ಇಂಟು 180 ಡಿಗ್ರಿ. ಆಂಗಲ್ಸ್ ಅಂದ್ರ ಕೋನ. ಕೋನಗಳನ್ನ ಎದ್ರಾಗಳಿತ್ತು? ಡಿಗ್ರಿ ಒಳಗಂತು. 180 ಡಿಗ್ರಿ, 360 ಡಿಗ್ರಿ. ಹೌದು. ಎನ್ ಅಂದ್ರೆ ಏನಿಲ್ಲ? ಬಾಹುಗಳ ಸಂಖ್ಯೆ. ಎನ್ ಅಂದ್ರೆ ಏನ? ಬಾಹುಗಳ ಸಂಖ್ಯೆ. ಎನ್ ಅಂದ್ರ ಬಾಹುಗಳ ಸಂಖ್ಯೆ. ತ್ರಿಭುಜೊಳಗೆ ಎಷ್ಟು ಬಾಹುಗಳದಾವು? 3. 3 - 2 ಇಂಟು 180. ಹೌದು, 3 - 2 ಅಂದ್ರ 1. 1 ಇಂಟು 180 ಅಂದ್ರ 180 ಡಿಗ್ರಿ. 180 ಡಿಗ್ರಿ. 180 ಡಿಗ್ರಿ ಏನಿದೆ? ಸಮ್ ಆಫ್ ಆಂಗಲ್ಸ್ ಆಫ್ ದಿ ಇನ್ ದ ಟ್ರಯಾಂಗಲ್ ಅಂದ್ರೆ ತ್ರಿಭುಜದಲ್ಲಿರುವ ಕೋನಗಳ ಮೊತ್ತ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನಿಮ್ಗೆ ಟ್ರಯಾಂಗಲ್ ಅಂದ್ರ ಆತಿ. 4 ಬಾಹುಗಳಿದ್ದು ಅಂದ್ರೆ ಅವಕ್ಕೆ ಏನಂತ ಕರಿತೀವಿ? ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಏನಂತ ಕರಿತೀವಿ? 4 ಬಾಹುಗಳಿದ್ದು ಅಂದ್ರ ಕ್ವಾಡ್ರಿಲ್ಯಾಟ್ರಲ್. ಏನಂತ ಕರಿತೀವಿ? ಕ್ವಾಡ್ರಿಲ್ಯಾಟರಲ್. ಇದ್ ನೆನಪಿರ್ಬೇಕು. ಇದನ್ನು ಕೇಳಬಹುದು ನೀವು. ಹೌದು. ಇನ್ ನೆಕ್ಸ್ಟ್ 5 ಬಾಹುಗಳಿದ್ದು ಅಂದ್ರ ಪೆಂಟಾಗಾನ್. ಏನನ್ಬೋದು? ಪೆಂಟಾಗಾನ್. 6 ಬಾಹುಗಳಿದ್ದು ಅಂದ್ರ ಹೆಕ್ಸಾಗಾನ್. ಏನಂತ ಕರಿತೀವಿ? ಹೆಕ್ಸಾಗಾನ್. 6 ಬಾಹು ಇದ್ದು ಅಂದ್ರ ಹೆಕ್ಸಾಗಾನ್. 7 ಬಾಹುಗಳಿದ್ದು ಅಂದ್ರ ಹೆಪ್ಟಾಗಾನ್. 7 ಬಾಹುಗಳಿದ್ದು ಅಂದ್ರ ಹೆಪ್ಟಾಗಾನ್. 8 ಬಾಹುಗಳಿದ್ದು ಅಂದ್ರ ಆಕ್ಟಾಗಾನ್. 8 ಬಾಹುಗಳಿದ್ದು ಅಂದ್ರ ಆಕ್ಟಾಗಾನ್. ಇನ್ನ 9 ಬಾಹುಗಳಿದ್ದು ಅಂದ್ರ ನಾನಾಗಾನ್. 9 ಬಾಹುಗಳಿದ್ದು ಅಂದ್ರ ನಾನಾಗಾನ್ ಅಂತ ಕರಿತೀವಿ. 10 ಬಾಹುಗಳಿದ್ದು ಅಂದ್ರ ಡೆಕಾಗಾನ್ ಅಂತ ಕರಿತೀವಿ. 10 ಬಾಹುಗಳಿದ್ದು ಅಂದ್ರ ಡೆಕಾಗಾನ್. ಅದನ್ನ ಸ್ಕ್ರೀನ್ಶಾಟ್ ತಕೋರಿ. ಯಾಕಂದ್ರ ನಿಮ್ಗೆ ಟ್ರಯಾಂಗಲ್ ಒಂದೇ ಕೇಳ್ಯಾನ. ಇಲ್ಲಿ ನಿಮ್ಗೆ ಏನ್ ಕೇಳ್ಬೋದು? ಕ್ವಾಡ್ರಿಲ್ಯಾಟರಲ್ ಕೇಳ್ಬೋದು. ರೆಕ್ಟ್ಯಾಂಗಲ್ ಅಂತಾರೆ ಇದಕ್ಕೆ. ಕ್ವಾಡ್ರಿಲ್ಯಾಟರಲ್ ರೆಕ್ಟ್ಯಾಂಗಲ್ ಅನ್ಬೋದು. ಅಲ್ಲಿ 4 ಬಾಹುಗಳು ಇರ್ತಾವು. ಪೆಂಟಾಗಾನ್ ಅಂದ್ರ 5 ಬಾಹುಗಳು. ಹೆಕ್ಸಾಗಾನ್ ಅಂದ್ರ 6 ಬಾಹುಗಳು. ಹೆಪ್ಟಾಗಾನ್ ಅಂದ್ರ 7 ಬಾಹುಗಳು. ಆಕ್ಟಾಗಾನ್ ಅಂದ್ರ 8 ಬಾಹುಗಳು ಇರ್ತಾವ. ನಾನಾಗಾನ್ ಅಂದ್ರ 9 ಬಾಹುಗಳು. ಡೆಕಾಗಾನ್ ಅಂದ್ರ 10 ಬಾಹುಗಳು ಇರ್ತಾವ. ಇದನ್ನೊಂದ ಸ್ಕ್ರೀನ್ಶಾಟ್ ತಗೋರಿ ಫಸ್ಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್
ನೆಕ್ಸ್ಟ್ ಕ್ವಶನ್ ಐತಿ ವಾಟ್ ಈಸ್ ದ ಮಿನಿಮಮ್ ಸಮ್ ಈಸ್ ಟು ಬಿ ಆಡೆಡ್ ಇನ್ 1537 so that it becomes exactly divisible by 31. 1537ಕ್ಕ ಮಿನಿಮಮ್ ಅಂದ್ರೆ ಏನ ಸಣ್ಣ, ಮಿನಿಮಮ್ ಅಂದ್ರೆ ಸಣ್ಣ ಸ್ಮಾಲ್ ಅಂತ ಕರಿತೀವಿ. ಆಡೆಡ್ ಅಂದ್ರೆ ಕೂಡಿಸೋದು, ಯಾವುದಕ್ಕ 1537 1537 ಕೂಡಿಸೋದು. ಕೂಡಿಸಿದಾಗ ಏನಾಗಬೇಕು ನಮ್ಗ 31ರಿಂದ ಡಿವಿಸಿಬಲ್ ಅಂದ್ರೆ ಏನ ಭಾಗವಾಗಬೇಕು. ಡಿವಿಸಿಬಲ್ ಅಂದ್ರೆ ಏನಾಗಬೇಕು ಭಾಗವಾಗಬೇಕು. 1537ಕ್ಕ ಯಾವ ಕೆಳಗಿನ ಯಾವ ಸಣ್ಣ ಸಂಖ್ಯೆಯನ್ನು ಕೂಡಿಸಿದಾಗ 31ರಿಂದ ಭಾಗವಾಗುತ್ತದೆ ಅಂತ ಹೇಳ್ತಾನೆ. ಹಿಂಗ ಕೊಟ್ಟಾಗ ಏನ್ ಮಾಡ್ಬೇಕಂದ್ರ ಇದನ್ನ ಭಾಗಾಕಾರ ಮಾಡ್ಬೇಕು, ಕಡ್ತಾ ಹೊಡಿಬೇಕು. 31 ಒಂದ್ಲೆ ನೋಡ್ರಿ ನಿಮ್ಗೆ ದೊಡ್ಡ ನಂಬರ್ ಐತಿ 31ರ್ಲೇನ ಹೊಡಿಬೇಕು, ಯಾಕಂದ್ರ ಇದು ಅವಿಭಾಜ್ಯ ಸಂಖ್ಯೆ ಆಕೈತಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು ಇದನ್ನ 30 ಅನ್ಕೋರಿ. 30 ಅನ್ಕೊಂಡ್ರ ಮಗ್ ಈಸಿ. 30 ಅನ್ಕೊಂಡ್ರ 153ಕ್ಕೆ ಸಮೀಪ ಯಾವ್ದು ಬರುತ್ತೆ? 3 5 15 ಹೌದು. 31 5 ಮಾಡಿದ್ರ 5 1 5 5 3 15 155 ಆಕೈತಿ. ದೊಡ್ಡದಾಕೈತಿ ಅಂದ್ರ 31 4 31 4 4 1 4 4 3 12 ಎಷ್ಟು ಬಂತು? 124 ಬಂತು. 124 ಬಂತು. ಎಷ್ಟ? 31 4 ಹೌದು. ಇನ್ನು ನೆಕ್ಸ್ಟ್ 124 4 ಬಂದೈತಿ. 124 ಎಷ್ಟು ಉಳಿತು? 153 124 ಹೋಯ್ತು ಅಂದ್ರೆ 26 3 27 27 ಉಳಿದೈತಿ. 153 ಒಳಗ 124 ಹೋಯ್ತು ಅಂದ್ರೆ ಎಷ್ಟು ಉಳಿದೈತಿ? 26 ನೋಡ್ರಿ ಇಲ್ಲಿ 13 ಒಳಗ 4 ಹೋಯ್ತಂದ್ರ 9 ಒಂದ್ ಕೈಲ ಇಲ್ಲಿ 5 3 ಹೋದ್ರ 2 ಅಂದ್ರೆ 29 ಉಳಿತೈತಿ. 29ಗೆ ನೆಕ್ಸ್ಟ್ ಯಾವ ಸಂಖ್ಯೆ ಆಡ್ ಮಾಡ್ಕೋತೀವಿ ನಾವು? 297. ಇದಕ್ಕಿಂತ ಸಣ್ಣ ಸಂಖ್ಯೆ 31 ಯಾವ್ದು ಬರ್ತೈತಿ? ಇನ್ನ 30 ಕನ್ಸಿಡರ್ ಮಾಡತ್ ಏನದನ್ನ ನೋಡ್ರಿ. 3 9 27 ಸಮೀಪ ಯಾವ್ದು ಬರ್ತೈತಿ ಇಲ್ಲಿ? ಇದು 29 ಅನ್ಕೊಂಡ್ರ 3 9 27 31 ಇಂಟು 9 9 1 9 9 3 27 ಎಷ್ಟು ಬತ್ತು? 279 279 ಬಂತು. 31 ಎಷ್ಟಲೆ 9 ಎಷ್ಟು ಬತ್ತು? 279 ಬಿತ್ತು. ಬಟ್ ನಮಗೆ ಎಷ್ಟು ಬೇಕಾಗಿತ್ತು? 297 ಬೇಕಾಗಿತ್ತು. ಇನ್ನ ಎಷ್ಟು ಬೇಕಾತ್ ನೋಡ್ರಿ? ಶೇಷ ಎಷ್ಟು ಉಳಿತು ನೋಡ್ಬೇಕು ಇಲ್ಲಿ. ಶೇಷ ಎಷ್ಟು ಉಳಿತು ನೋಡ್ರಿ? 297ರಾಗ 279 ಹೋದ್ರ ಶೇಷ ಎಷ್ಟು ಉಳಿತೈತಿ? 17ರಾಗ 9 ಹೋದ್ರ 8, 9ರಾಗ 8 ಹೋದ್ರ 1, 2ರಾಗ 2 0. ಶೇಷ ಎಷ್ಟು ಉಳಿತು? 18. ಇಲ್ಲಿ ನೋಡ್ರಿ ಹಿಂಗ ಯಾವುದೋ ನಂಬರ್ಗೆ ಯಾವುದೋ ಒಂದು ಭಾಗಾಕಾರ ಮಾಡಿದಾಗ ಆ್ಯಡ್ ಮಾಡಬೇಕು ಅಂದ್ರೆ ಕೂಡಿಸ್ಬೇಕು. 1537ಕ್ಕ 31ರಿಂದ ಭಾಗಬೇಕಾದ್ರೆ ಯಾವ ಸಂಖ್ಯೆಯನ್ನು ಆ್ಯಡ್ ಮಾಡ್ಬೇಕಂದಾಗ ಏನ್ ಮಾಡ್ಬೇಕು? ಈ ಶೇಷವನ್ನ ಇದಕ್ಕ ಕೂಡಿಸ್ಬೇಕಾಕೈತಿ. ಶೇಷವನ್ನ ಕೂಡಿಸ್ಬೇಕಾಗ್ಬೇಕೈತಿ. ಅಂದ್ರ ನೋಡ್ರಿ 1537 ಐತಿ, ಶೇಷ 18 ಉಳಿತು. ಇದ್ರ ಶೇಷ ಎಷ್ಟು ಉಳಿತು? 31ರಿಂದ ಭಾಗಿಸಿದಾಗ 18 ಉಳಿತು. ಇದು ನಮಗೆ ಏನಾಗಬೇಕು? 31 ಆಗ್ಬೇಕಿತ್ತು. 31 ಆಗ್ಬೇಕು. 31 ಆದಾಗ ಇದು ಪೂರ್ಣವಾಗಿ ಭಾಗ ಹೋಗ್ತೈತಿ. 31 ಆಗ್ಬೇಕಂದ್ರೆ ಈ 18ಗೆ ಎಷ್ಟು ಕೂಡಿಸಿರ 31 ಆಕೈತಿ? 13. ಎಷ್ಟು ಕೂಡಿಸಿರ 31 ಆಕೈತಿ? 13. ಹೌದು. ಅಕಸ್ಮಾತ್ ಯಾವ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಬಂತಂದ್ರೆ ಏನ್ ಮಾಡ್ಬೇಕು? ಈ 18ಅನ್ನ ಕಳಿಬೇಕಾಕೈತಿ. ಆ ಶೇಷ ಏನ್ ಉಳಿತೈತಿ ಅದನ್ನ ತೆಗಿಬೇಕಾಕೈತಿ. ಹೌದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎನಿ ನಂಬರ್ ದ್ಯಾಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 2 ಅಂದ್ರ 2ರಿಂದ ಪೂರ್ಣವಾಗಿ ಭಾಗ ಹೋಗುವ ಇದ್ರಾಗಿ ಯಾವ ಸಂಖ್ಯೆ ಹಾಕವು ನಿಮಗೆ ಗೊತ್ತಿರುತ್ತೆ. ಡಿವಿಸಿಬಿಲಿಟಿ ರೂಲ್ಸ್ ಒಳಗೆ ನೋಡಿರ್ತೀವಿ. ಇವನ್ ನಂಬರ್ಸ್ ಅಂದ್ರ ಸಮಸಂಖ್ಯೆಗಳು ಎಲ್ಲ 2ರಿಂದ ಭಾಗ ಹೋಗ್ತಾವು. ಹೌದು. ಎಲ್ಲ ಸಮಸಂಖ್ಯೆಗಳು ಏನಾಕವು? 2ರಿಂದ ಭಾಗ ಹೋಗ್ತಾವು. ಡೈರೆಕ್ಟ್ ಕ್ವಶನ್ ಕೊಟ್ಟಾನು, ಈಸಿ ಐತಿ, ಇದ್ರಾಗ ಏನೂ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನೈತಿ? ಹೌ ಮೆನಿ ಡಯಾಗೋನಲ್ಸ್ ಆರ್ ದೇರ್ ಇನ್ ಅ ಆಕ್ಟಾಗೋನ್? ಇದೇ ಬರ್ಸಿ ನಿಮ್ಗೆ. ಆಕ್ಟಾಗೋನ್ ಅಂದ್ರೆ ಎಷ್ಟ? 8 ಬಾಹುಗಳು ಇರ್ತವೆ. ಆಕ್ಟಾಗೋನ್ ಅಂದ್ರ 8 ಬಾಹುಗಳುಳ್ಳ ಆಕೃತಿ. ಡಯಾಗೋನಲ್ಸ್ ಅಂದ್ರ ಕರ್ಣ ಅಂತ ಕರಿತೀವಿ. ಕರ್ಣಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ಣಗಳು. ನಿಮ್ಮನ್ನ ನೋಡ್ರಿ ಡಯಾಗೋನಲ್ಸ್ ಅಂದ್ರ ಗೊತ್ತಾಕೈತಿ. ಇದೊಂದ ಕ್ವಾಡ್ರಿಲ್ಯಾಟ್ರಲ್ ಅನ್ಕೋರಿ ಅಥವಾ ರೆಕ್ಟ್ಯಾಂಗಲ್. ಹೌದು. ಇದ ಒಂದು ಡಯಾಗೋನಲ್. ಇದೇನಿದ್ರದ ಡಯಾಗೋನಲ್.
ಈಗ ಇದ್ರದ್ದೇನ ಡಯಾಗೋನಲ್ ಎಷ್ಟು ಬಂದು ಇದ್ರಾಗ 1 2 ಆದ್ರೆ ಇದೇನ ಕ್ವಾಡ್ರಿಲ್ಯಾಟ್ರಲ್ ಇದೆ ಅವ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಕೇಳಿ ಅಕ್ಟಾಗೋನ್ ಒಳಗೆ ಕೇಳ್ಯಾನ ಹೆಂಗ್ರಿ ಇದನ್ನ ಹೆಣಸ್ಕೊತ್ ಕುಂಡ್ರದನ್ರಿ ಏನಿಲ್ಲ ಇದಕ್ಕೊಂದು ಫಾರ್ಮುಲಾ ಐತಿ ಏನೈತಿ ನಂಬರ್ ಆಫ್ ಡಯಾಗೋನಲ್ಸ್ ಅಂದ್ರ ಕರ್ಣಗಳ ಸಂಖ್ಯೆ ಈಕ್ವಲ್ ಟು ಏನ್ ಬರಿಬಹುದು ನಾವ ಫಾರ್ಮುಲಾ ಏನೈತೆ ಅಂದ್ರೆ n into n minus 3 divided by 2 n into n minus 3 divided by 2 n ಅಂದ್ರೆ ಇಲ್ಲೇನ ಬಾಹುಗಳ ಸಂಖ್ಯೆ n ಅಂದ್ರೆ ಏನ ಬಾಹುಗಳ ಸಂಖ್ಯೆ ಈ ಸೂತ್ರ ನೆನಪಿಟ್ಕೊಂಡ್ರ ಅದ್ ಯಾವ್ದು ಬೇಕಾದ್ ಕೇಳ ಹಾಕೊಡ್ತಿ ನೀವೆಲ್ಲ ಎಷ್ಟು ಕರ್ಣಗಳದಾವ ಅಂತ ಹೇಳ್ಬೋದು ಇದೇ ಒಂದು ಕೇಳಿ ನಿಮ್ಗೆ ಅದ್ರ ಒಳಗಿನ ಆಂಗಲ್ಸ್ ಅಂದ್ರೆ ಕೋನಗಳ ಮೊತ್ತ ಕೇಳಿದಾಗ ಸೂತ್ರ ಏನ್ ಹೇಳಿನಿ n minus 2 into 180 ಡಿಗ್ರಿ ಹೇಳಿ ಅದೊಂದು ನೆನಪಿಟ್ರ ಸಮ್ ಆಫ್ ಆಂಗಲ್ಸ್ ಹೇಳ್ಬೋದು ಇನ್ನು ಕೋನಗಳ ಮೊತ್ತ ಅಂತ ಎಷ್ಟು ಸಿಗ್ತೈತೆ ಅನ್ನೋದು ಹೇಳ್ಬೋದು ನಾವು ಇಲ್ಲಿ ನಂಬರ್ ಆಫ್ ಡಯಾಗೋನಲ್ಸ್ ಎಷ್ಟು ಕರ್ಣಗಳು ಅಂತೇಳಿ ಇಲ್ಲಿ ಹೇಳ್ಬೋದು ನಾವು ನೋಡ್ರಿ n ಅಂದ್ರೆ ಬಾಹುಗಳ ಸಂಖ್ಯೆ ಆಕ್ಟಾಗೋನ್ ಅಂದ್ರೆ 8 ಅಂತ ಹೇಳೀನಿ n ಅಂದ್ರೆ 8 ಹೌದು 8 minus 3 divided by 2 8 minus 3 ಅಂದ್ರೆ 5 divided by 2 2 1 2 4 5 4 20 ಎಷ್ಟು ಕರ್ಣಗಳು ಅಂದಂಗ ಆಕ್ಟಾಗೋನ್ ಒಳಗ 20 ಅದಕ್ಕೆ ಸೂತ್ರ ಏನ n into n minus 3 divided by 2 ಇದು ಒಂದು ಸ್ಕ್ರೀನ್ ಶಾಟ್ ಹೊಡ್ಕೋರಿ ಈ ಸೂತ್ರನ ಬರ್ಕೋರಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೋರಿ ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ ದ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಹೌದು ರೆಕ್ಟಾಂಗ್ಯುಲರ್ ಅಂದ್ರೆ ಏನ ಇದಕ್ಕ ರೆಕ್ಟಾಂಗ್ಯುಲರ್ ಅಂತ ಕರಿತೀವಿ 1053 ಮೀಟರ್ ಸ್ಕ್ವೇರ್ ಅಂದ್ರೆ ರೆಕ್ಟಾಂಗಲ್ ಅಂದ್ರ ಇವೆರಡು ಬಾಹು ಸಮ ಇರ್ತಾವು ಇವೆರಡು ಬಾಹು ಸಮ ಇರ್ತಾವು ಆಯತ ಅಂತ ಕರಿತೀವಿ ಕನ್ನಡದಾಗ ಏನಂತ ಕರಿತೀವಿ ಆಯತ ಅಂತ ಕರಿತೀವಿ ಇದು ಎಲ್ ಅಂದ್ರ ಲೆಂತ್ ಬಿ ಬ್ರಿಡ್ತ್ ಅಂದ್ರ ಅಗಲ ಉದ್ದ ಅಗಲ ಅಂತ ಕರಿತೀವಿ ಆನಕ್ಕೆ ಏನ್ ಕೊಟ್ಟ ನೋಡ್ರಿ ಇಲ್ಲಿ ಫೀಲ್ಡ್ ಏರಿಯಾ ಅದ್ರ ಕ್ಷೇತ್ರಫಲ ಕೊಟ್ಟಾನ ಏರಿಯಾ ಅಂದ್ರ ಕ್ಷೇತ್ರಫಲ ಅದ್ರದ ಲೆಂತ್ ಕೊಟ್ಟಾನ ಎಷ್ಟ 39 ಮೀಟರ್ ಅದ್ರ ಉದ್ದ ಕೊಟ್ಟಾನು ಅದ್ರದ್ ಅಗಲ ಎಷ್ಟೈತಿ ಅಂತ ಕೇಳ್ಯಾನ ಅಗಲ ಅಂದ್ರೆ ಏನ್ ಏರಿಯಾ ಅಂದ್ರೆ ಏನೇನ್ ಸೂತ್ರ ಏನೈತಿ ರೆಕ್ಟಾಂಗಲ್ ಆಯತದ ಸೂತ್ರ ಏನೈತಿ ಏರಿಯಾದ ಕ್ಷೇತ್ರಫಲದ ಆಯತದ ಕ್ಷೇತ್ರಫಲ ಎಷ್ಟೈತಿ ಎಲ್ ಇಂಟು ಬಿ ಉದ್ದ ಇಂಟು ಅಗಲ ಏರಿಯಾ ಎಷ್ಟು ಕೊಟ್ಟಾನು 1053 ಹೌದು ಲೆಂತ್ ಉದ್ದ ಎಷ್ಟು ಕೊಟ್ಟಾನು 39 ಇಂಟು ಬಿ ಅಂದ್ರ ಬ್ರೆಡ್ತ್ ಅಗಲ ಅದನ್ನ ಕೇಳ್ಯಾನೀಗ ಹೌದು 39 ಕಡೆ ತಗೊಂಡ್ಬರ್ತೀರಿ ಡಿವೈಡೆಡ್ ಬೈ 39 ಈಕ್ವಲ್ ಟು ಬಿ ಇನ್ ಕಡ್ತಾ ಹೊಡಿರಿ ಬಿ ಸಿಕ್ಬಿಡ್ದ ಡೈರೆಕ್ಟ್ ಏನು ಇಲ್ಲ ಎರಡು ಅದ್ರ 3ರಲ್ಲಿ ಹೋಗ್ತಾವು 3 ಅಂದ್ಲೆ 3 3ಲೆ 9 1 ಉಳಿತು 15 ಆಯ್ತು 3 5 15 3 ಅಂದ್ಲೆ 3 ನೆಕ್ಸ್ಟ್ 13 1 13 13 2 26 ಎಷ್ಟು ಉಳಿತು 9 ಉಳಿತು 91 ಆಯ್ತು 13 91 ಆನ್ಸರ್ ಏನ 27 ಮೀಟರ್ ಅಗಲ ಎಷ್ಟು ಬತ್ತು 27 ಮೀಟರ್ ಇನ್ನೊಂದು ನೋಡ್ರಿ ಆಯತದ ಕ್ಷೇತ್ರಫಲ ಅಥವಾ ಏರಿಯಾದ ಫಾರ್ಮುಲಾ ಏನ ಏರಿಯಾ ಈಕ್ವಲ್ ಟು ಉದ್ದ ಇಂಟು ಅಗಲ ಅಥವಾ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್ ಎ ಅಂದ್ರೆ ಕೊಟ್ಟಾನ ಏರಿಯಾ ಕೊಟ್ಟಾನ 1053 ಐತಿ ಲೆಂತ್ ಕೊಟ್ಟಾನ ಎಷ್ಟ 39 ಐತಿ ಇನ್ನು ನಮಗೆ ಏನ್ ಬೇಕು ಬಿ ಒನ್ ಬೇಕು ಎಲ್ಲವನ್ನ ಆ ಕಡೆ ಕಳಿಸಿರೋದು ಇಂಟು ಇದೇನಕೈತಿ ಬಂದ ಡಿವೈಡೆಡ್ ಬೈ ಆಕೈತಿ ನಮಗ ಕಡ್ತಾ ಹೊಡ್ಯಾನ ಏನ್ ಸಿಗ್ತೈತಿ 27 ಏನ್ ಸಿಗ್ತೈತಿ ಅಗಲ ಸಿಗ್ತೈತಿ ಆಯತದ ಅಗಲ ಸಿಗ್ತೈತಿ ಇನ್ನ ನೆಕ್ಸ್ಟ್ ಕ್ವಶನ್ ದ ಸಮ್ ಆಫ್ ದಿ ಟೂ ನಂಬರ್ ಈಸ್ 80 ಅಂದ್ರೆ ಎರಡು ಸಂಖ್ಯೆಗಳ ಟೂ ನಂಬರ್ಸ್ ಹೌದು ಸಮ್ ಅಂದ್ರ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಾನು 85 ಕೊಟ್ಟಾನು ಆಮೇಲೆ ಡಿಫರೆನ್ಸ್ ಅಂದ್ರ ವ್ಯತ್ಯಾಸ ಸಮ್ ಅಂದ್ರ ಕೂಡಿಸುವುದು ಹೌದು ಆಡ್ ಮಾಡುದು ಅಂತ ಕರಿತೀವಿ ಎಷ್ಟೈತಿ ಡಿಫರೆನ್ಸ್ 46 ಐತಿ ಅವೆರಡು ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಆದ್ರೆ ದೆನ್ ಫೈಂಡ್ ದಿ ನಂಬರ್ಸ್ ಆ ಸಂಖ್ಯೆಗಳು ಯಾವ ಅಂತ ಕೇಳ್ತಾನೆ ಯಾವ ಎರಡು ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಒಂದು ಎಕ್ಸ್ ಅನ್ಕೋರಿ ಒಂದ ವಾಯ್ ಅನ್ಕೋರಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 80 ಅವನ್ನೆರಡು ಕೂಡಿಸಿದಾಗ 80 ಬರ್ತೈತಿ ಎಕ್ಸ್ ಮೈನಸ್ ವಾಯ್ ಆ ಎರಡು ಸಂಖ್ಯೆಗಳನ್ನ ಕಳೆದಾಗ ಎಷ್ಟು ಬರ್ತೈತಿ 46 ಬರ್ತೈತಿ ಹೀಗಿದ್ದಾಗ ಹೆಂಗ್ ಮಾಡೋದು ಹೀಗಿದ್ದಾಗ ಒಂದು ಶಾರ್ಟ್ ಕಟ್ ಹೇಳ್ತೀನಿ ಯಾವಾಗ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಒಂದು ಮೊತ್ತ ಬರ್ತೈತಿ ಅವ ಎರಡು ಸಂಖ್ಯೆಗಳೊಳಗ ಒಂದನ್ನ ಒಂದು ಕಳೆದಾಗ ಹಿಂಗ ಕೊಟ್ಟಾಗ
ಸೇಮ್ ಅದಾವ, ಇಲ್ಲೂ ಎಕ್ಸ್ ವೈ ಐತಿ, ಇಲ್ಲೂ ಎಕ್ಸ್ ವೈ ಐತಿ. ಹಿಂಗಿದ್ದಾಗ ಒಂದು ಇದನ್ನ ಐತಿ, ಏನ್ ಮಾಡ್ಬೇಕಂದ್ರ ಈ ಎರಡು ಸಂಖ್ಯೆಗಳನ್ನ ಏನ್ ಮಾಡುದು, ಕೂಡಿಸುದು. 80 ಪ್ಲಸ್ 46 ಡಿವೈಡೆಡ್ ಬೈ 2 ಮಾಡುದು. ಹೌದು, ಒಂದು ಸಂಖ್ಯೆ ಸಿಗ್ತೈತಿ. ಒಮ್ಮೆ ಏನ್ ಮಾಡುದು, ಎರಡು ಒಂದು ಸಂಖ್ಯೆ ಒಳಗೆ ಒಂದನ್ನ ಕಳೆಯುದು. 80 ಮೈನಸ್ 46 ಡಿವೈಡೆಡ್ ಬೈ 2 ಮಾಡುದು. ಹಿಂಗೆ ಕೊಟ್ಟಾಗ ಏನ್ ಮಾಡುದು, ಎರಡು ಕೂಡಿಸುದು ಡಿವೈಡೆಡ್ ಬೈ 2 ಮಾಡುದು, ಎರಡನ್ನು ಕಳೆಯುದು ಡಿವೈಡೆಡ್ ಬೈ 2 ಮಾಡುದು. ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ, 6 8 4 12 126 ಡಿವೈಡೆಡ್ ಬೈ 2 ಬರ್ತೈತಿ. ಇನ್ನ ಒಂದ 10 6 ಹೋದ್ರ 4. ಹೌದು, ಇಲ್ಲೊಂದು ಕೈಲ ಬಂದಿರ್ತೈತಿ. 8 5 ಹೋದ್ರ 3 ಎಷ್ಟು ಬರ್ತೈತಿ, 34 ಡಿವೈಡೆಡ್ ಬೈ 2 ಬರ್ತೈತಿ. ಇನ್ನ ಕಡ್ತಾ ಹೊಡೆದ್ರೆ ಎರಡು ಆನ್ಸರ್ ಸಿಗ್ತೈತಿ. 2 1 2 6 12, 2 3 6, 2 1 2 1 2, 1 ಉಳಿತು 14 ಆತು, 2 ಉಳಿ 14. ಆ ನಂಬರ್ ಯಾವ, ಒಂದು 63 ಇನ್ನೊಂದು 17. ಅಂದ್ರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ನೊಮ್ಮೆ ನೋಡ್ರಿ, ಯಾವ ಎರಡು ಸಂಖ್ಯೆಗಳು ಅಂದ್ರೆ ಸೇಮ್ ಇರ್ಬೇಕು. ಆ ಸೇಮ್ ಸಂಖ್ಯೆಗಳನ್ನ ಒಮ್ಮೆ ಕೂಡಿಸಿದಾಗ ಮೊತ್ತ ಕೊಟ್ಟಿರ್ತಾನ, ಅಂದ್ರೆ ಕೂಡಿಸಿದ್ ಕೊಟ್ಟಿರ್ತಾನ. ಸಮ್ ಅಂದ್ರೆ ಏನ, ಮೊತ್ತ. ಆ ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಾನು, 80 ಕೊಟ್ಟಾನು. ಅವುಗಳ ವ್ಯತ್ಯಾಸ ಎಷ್ಟು ಕೊಟ್ಟಾನು, 46 ಕೊಟ್ಟಾನು. ಅವುಗಳನ್ನ ಹಿಂಗೆ ಕೊಟ್ಟಾಗ ಎರಡು ಸೇಮ್ ಸಂಖ್ಯೆ ಅಂದ್ರೆ ಅವ ಎರಡು ಸಂಖ್ಯೆನ ಕೂಡಿಸುದು, ಅವ ಎರಡು ಸಂಖ್ಯೆನ ಕಳೆಯುವುದು. ಈಗ ಕೊಟ್ಟಾಗ ಒಂದು ಟ್ರಿಕ್ ಏನ, ಒಮ್ಮೆ ಎರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡುದು, ಒಮ್ಮೆ ಎರಡು ಮೈನಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ರ ಆ ಸಂಖ್ಯೆಗಳು ಸಿಗ್ತಾವು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 125. ಕ್ಯೂಬ್ ರೂಟ್ ಅಂದ್ರ ಘನಮೂಲ ಕರಿತೀವಿ. 125 ಇದನ್ನ ಹೀಗೂ ಕೊಟ್ಟಿರ್ತಾನು, ಬಿಟ್ರೆ ಹೇಗೆ ಕೊಡ್ತಾನು, 125 ಹೀಗೂ ಕೊಡ್ತಾನು. ಎಲ್ಲ ಒಂದ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 125 ಅಥವಾ ಫೈಂಡ್ ದಿ ವ್ಯಾಲ್ಯೂ ಆಫ್ 125 ಕ್ಯೂಬ್ ರೂಟ್ ಆಫ್ 125. ನಿಮಗ ಕ್ಯೂಬ್ ಅಂದ್ರ ಘನಗಳು ಎಲ್ಲಿ ಮಟ್ಟ ಬರ್ಬೇಕಂದ್ರ 10 ಮಟ್ಟ ಕಂಪಲ್ಸರಿ ಬರ್ಬೇಕು. 10 ಮಟ್ಟ ಬಂದ್ರ ಯಾವ್ದ ಬೇಕಾದ ಘನಮೂಲವನ್ನ ತೆಗಿಬಹುದು ನೀವು. ಇದು ಎಷ್ಟರದ್ದು, ಇದು ಘನಮೂಲ ಅಂದ್ರೆ 5ರದ್ದು. 5 ಇಂಟು 5 ಇಂಟು 5. ಹೌದು, ಕ್ಯೂಬ್ ಅಂದ್ರೆ ಏನ, 5ಅನ್ನ 3 ಸಲ ಇಂಟು ಮಾಡೋದನ್ನ ಕ್ಯೂಬ್ ಅಂದ್ರೆ ಏನ, 3 ಸಲ ಇಂಟು ಮಾಡೋದು. 6 ಕ್ಯೂಬ್ ಇತ್ತಂದ್ರ 6ಅನ್ನ 3 ಸಲ ಇಂಟು ಮಾಡೋದು. 5 ಕ್ಯೂಬ್ ಅಂದ್ರೆ 5ಅನ್ನ 3 ಸಲ ಇಂಟು ಮಾಡಿರ್ತೀವಿ. 5 ಇಂಟು 5 ಇಂಟು 5 ಅಂದ್ರ 125. 125 ಇದು 5ರ ಘನ ಅಂತ ಕರಿತೀವಿ. ಘನಮೂಲ ಅಂದ್ರ ಹಿಂಗ್ ಬರಿತೀವಿ ಅಥವಾ ಹಿಂಗ್ ಬರಿತೀವಿ. ಹೌದು, ಈಕ್ವಲ್ ಟು ಉಲ್ಟಾ ಹಿಂಗ. 125ರ ಘನಮೂಲ 5, 125ರ ಘನಮೂಲ 5. ಇನ್ನ ನೆಕ್ಸ್ಟ್ ನೋಡ್ರಿ, ಒಂದಿಷ್ಟು ಎಕ್ಸಾಂಪಲ್ ಅದಾವು. ಡೈರೆಕ್ಟ್ ಹೆಂಗ್ ಇರುತ್ತೆ ನೋಡು. ಇಲ್ಲಿ ಆಪ್ಷನ್ ಯಾವ್ದಕತಿ, 5. 5ರ ಘನಮೂಲ ಎಷ್ಟು, ಘನ 125ರ ಘನಮೂಲ ಯಾವ್ದ, 5. 5ರ ಘನ ಯಾವ್ದ, 125. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಇವನ್ ಡೈರೆಕ್ಟ್ ಮಾಡ್ಬೇಕು ನೀವು. ಹೌದು, ಘನಮೂಲ ತೆಗೆದು ಕ್ಯೂಬ್ ರೂಟ್ ಆಫ್ ತೆಗೆದು 13824. ಹೌದು, ಉತ್ತರದ ಘನಮೂಲ ಬೇಕು ನನಗೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಚೆನ್ನಾಗಿ ಕೇಳ್ರಿ. ಇಲ್ಲಿ 1ರ ಘನ 1 ಅಂದ್ರೆ 1 ಕ್ಯೂಬ್ 1, 2 ಕ್ಯೂಬ್ 8, 2 ಇಂಟು 2 ಇಂಟು 2, 2 2 4, 4 2 8, 3 ಸಲ ಇಂಟು ಮಾಡುದು. ಇದೇ ನಂಬರ್ನ 3 ಸಲ ಇಂಟು ಮಾಡುದು. 3 ಕ್ಯೂಬ್ ಅಂದ್ರ 27, 4 ಕ್ಯೂಬ್ ಅಂದ್ರ 64, 5 ಕ್ಯೂಬ್ ಅಂದ್ರ 125. ಇದೀಗ ಬಂದಿದ್ದು ಕ್ವಶನ್ ಇದ ನಿಮ್ಗ. ಇನ್ನ 6 ಕ್ಯೂಬ್ ಅಂದ್ರ 216, 7 ಕ್ಯೂಬ್ ಅಂದ್ರ 343, 8 ಕ್ಯೂಬ್ ಅಂದ್ರ 512, 9 ಕ್ಯೂಬ್ ಅಂದ್ರ 729, 10 ಕ್ಯೂಬ್ ಅಂದ್ರ 10 ಇಂಟು 10 ಇಂಟು 10 ಅಂದ್ರ 1000. ಹೌದು, ಇಷ್ಟು ಗೊತ್ತಿದ್ರೆ ಆಗ್ಬೇಕಾತ. ಈಗ ಇದಕ್ಕೆ ಏನ್ ಟ್ರಿಕ್ ಅಂತ ಕೇಳ್ಬೋದು ನೀವು. ಈಗ ನೋಡ್ರಿ, ಇಲ್ಲಿ ಲಾಸ್ಟಿಗೆ 4 ಯಾವಾಗ ಬಂದದ, ಇಲ್ಲಿ ಬಂದದ. ಹೌದು, ಲಾಸ್ಟಿಗೆ 4 ಯಾವಾಗ ಇಲ್ಲಿ ಬಂದದ ಅಂದ್ರೆ ಇಲ್ಲೂ 4 ಇರ್ತದ. ಇಲ್ಲಿ 14 ಇದ್ರು ಲಾಸ್ಟಿಗೆ 4 ಬರ್ತದ. ಇಲ್ಲಿ 24 ಇದ್ರು ಲಾಸ್ಟಿಗೆ ಇಲ್ಲಿ 4 ಬರ್ತೈತಿ. ಅಂದ್ರೆ ಇಲ್ಲಿ 6 ಇದ್ರು ಇಲ್ಲಿ 6 ಬರ್ತೈತಿ. ಇಲ್ಲಿ 7 ಇದ್ರ ಇಲ್ಲಿ 3 ಬರ್ತೈತಿ ಅನ್ನಂಗ. ಇನ್ ಬಾಳ ಇದ್ರಾಗ ಏನ್ ಕನ್ಫ್ಯೂಸ್ ಇಲ್ಲ. ನೋಡ್ರಿ, 4 ಇದ್ದಾಗ ಇಲ್ಲಿ ಏನ್ ಬರ್ತೈತಿ, ಮುಂದ 4 ಬರ್ತೈತಿ. 6 ಇದ್ದಾಗ 6. ಇವೆರಡು ಸೇಮ್. 4ರ ಕ್ಯೂಬ್ 4. ಅಕಸ್ಮಾತ್ 14ರ ಕ್ಯೂಬ್ ಇತ್ತಂದ್ರ 14ರ ಘನ. ಇಲ್ಲಿ 4 ಇದ್ರ ಮುಂದ ಒಂದ್ ಸಂಖ್ಯೆ ಮುಂದ 14 ಮುಂದ 4 ಬರ್ತೈತಿ. ಸೇಮ್ ಇದು ಹಂಗ 6 ಬರ್ತೈತಿ. 5 ಇತ್ತಂದ್ರ ಇಲ್ಲಿ 5 ಬರ್ತೈತಿ. ನೆಕ್ಸ್ಟ್ 7 ಇದ್ರ 3 ಬರ್ತೈತಿ. 3 ಇದ್ರ 7, 7 ಇದ್ರ 3. ಸೇಮ್ 2 ಇದ್ರ 8, 8 ಇದ್ರ
2 ಇಷ್ಟು ನೆನಪಿಟ್ರೆ ಸಾಕು. ಹೌದು, 9 ಇದ್ದಾಗ 9 ಬಂದೈತಿ. ಹೌದಿಲ್ಲ, 9 ಇದ್ದಾಗ 9 ಬಂದೈತಿ. ಈಗ 4 ಬಂದೈತೆ ಅಂದ್ರೆ ಲಾಸ್ಟಿಗೆ ಎಷ್ಟರದ ಇರತೈತಿ? ಇಲ್ಲ 4 ಇರ್ತೈತಿ ಲಾಸ್ಟಿಗೆ, ಫಿಕ್ಸ್. ಹೌದು, 2 ಸಂಖ್ಯೆ ಇರ್ತೈತಿ, ಬಿಟ್ರೆ 3 ಸಂಖ್ಯೆ ಇರ್ಬೋದು. ಈಗ 4 ಬರ್ತೈತಿ ಲಾಸ್ಟಿಗೆ. ಆಮೇಲೆ ಏನ್ ಮಾಡುದು? ಕೊನೆಯ 3 ಸಂಖ್ಯೆಗಳನ್ನ ಬಿಡುದು. ಕೊನೆಯ 3 ಸಂಖ್ಯೆಗಳನ್ನ ಬಿಟ್ಟ ಈ 13 ಉಳ್ದೈತಲ್ಲ ಹಿಂದಿನ ಸಂಖ್ಯೆ, ಇದರಕ್ಕಿಂತ ಕಡಿಮೆ ಒಂದು ಘನ ತೆಗಿಬೇಕು. ಇದಕ್ಕಿಂತ ಕಡಿಮೆ ಕ್ಯೂಬ್ ಯಾವ್ದು ಬರ್ತೈತಿ? 1 8. 27 ಏನಾಗತ್ತಿಲ್ಲ, ಇದಕ್ಕಿಂತ ದೊಡ್ಡದಾಗತ್ತೆ. 27ಕ್ಕಿಂತ ಕಡಿಮೆ ಯಾವ್ದು ಬರ್ತೈತಿ? 8 ಬರ್ತೈತಿ. 8ರ ಘನಮೂಲ ಎಷ್ಟೈತಿ? 2. ಇಲ್ಲಿ 2 ತಗೋಬೇಕು. ಇದು 24ರ ಕ್ಯೂಬ್ ಎಷ್ಟು ಬರ್ತೈತಿ? 13,824 ಬರ್ತೈತಿ. ಹಿಂಗ ಮಾಡ್ರೆ ನಿಮ್ಗ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಇವೆರಡನ್ನ ನೀವು ಬಿಡಿಸ್ರಿ. ಇನ್ನ ನೆಕ್ಸ್ಟ್ ಕ್ವಶನ್ ಐತಿ, ಹೌ ಮಚ್ ಡಿಸ್ಟೆನ್ಸ್ ವಿಲ್ ಟ್ರೈನ್ ಟ್ರಾವೆಲಿಂಗ್ ಅಟ್ 360 km/h ಕವರ್ ಇನ್ 60 minutes ಆತೈತಿ. ಒಂದು ಟ್ರೈನ್ ಹೊಂಟೈತಿ, ಎಷ್ಟು ಸ್ಪೀಡ್ ಹೊಂಟೈತಿ? 360 km/h ದಾಗ ಹೊಂಟೈತಿ. ಕವರ್ ಅಂದ್ರ 60 ನಿಮಿಷನಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಿ ಅಂತ ಕೇಳ್ತಾನ. ಅಂದ್ರೆ D = S × T. ಡಿಸ್ಟೆನ್ಸ್ ದೂರ ಏನೈತಿ ಅಂತ ಸೂತ್ರ, ದೂರ = ವೇಗ ಇಂಟು ಕಾಲ. ಏನಕ್ಕೆ? ದೂರ = ವೇಗ ಇಂಟು ಕಾಲ ಐತಿ. ನಮಗೆ ಇಲ್ಲಿ ಏನು ಕೇಳಾನು? ಡಿಸ್ಟೆನ್ಸ್ ಅಂದ್ರೆ ದೂರ ಕೇಳಾನು. ಎಸ್ ಅಂದ್ರೆ ಸ್ಪೀಡ, ಟಿ ಅಂದ್ರೆ ಟೈಮ್, ಕಾಲ. ನಮಗ್ ದೂರನೇ ಕೇಳಾನೀಗ. ದೂರ = ವೇಗ ಎಷ್ಟೈತಿ? 360 km/h ಒಳಗೈತಿ. ಇಂಟು ಕಾಲ ಅಂದ್ರೆ ಎಷ್ಟೈತಿ? 60 minutes ಒಳಗೈತಿ. ಇಲ್ಲಿ ನೋಡ್ರಿ, ಸ್ಪೀಡ ಅಂದ್ರ ವೇಗ km/h ಒಳಗಿದ್ದಾಗ ಟೈಮ್ ಎದುರಾಗಿರ್ಬೇಕು, ಅವರ್ ಒಳಗಿರ್ಬೇಕು, ಅಂದ್ರ ಗಂಟೆ ಒಳಗಿರ್ಬೇಕು. ಸ್ಪೀಡ m/s ಇದ್ದಾಗ ಟೈಮ್ ಎದುರಾಗಿರ್ಬೇಕು, ಸೆಕೆಂಡ್ ಒಳಗಿರ್ಬೇಕು. ಈ ರೂಲ್ಸ್ ಫಾಲೋ ಆಗಬೇಕು. ಅಂದ್ರ ವೇಗ ಎದುರಾಗೈತಿಲ್ಲ, km/h ಒಳಗೈತಿ. ಅಂದ್ರ ಕಾಲ ಎದುರಾಗಿರ್ಬೇಕು, ಅವರ್ ಒಳಗಿರ್ಬೇಕು, ಗಂಟೆ ಒಳಗಿರ್ಬೇಕು. 60 minutes ಅಂದ್ರ 1 hour. 60 minutes ಅಂದ್ರ 1 hour ಅಂದ್ರ 1 ಗಂಟೆ. ಡೈರೆಕ್ಟ್ ದೂರ ಎಷ್ಟು ಸಿಗ್ತೈತಿ ನಮಗಿಲ್ಲಿ? 360 ಕಿಲೋಮೀಟರ್. 360 ಕಿಲೋಮೀಟರ್. ಆನ್ಸರ್ ಏನ? ಆಪ್ಷನ್ ಡಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ರೆಸ್ 18 3/4% ಆಸ್ ಅ ರೇಷಿಯೋ ಹೇಳ್ತಾನ. ಹೌದು, ಅನುಪಾತ ಒಳಗೆ ಬರೀರಿ ಅಂತ ಹೇಳ್ತಾನೆ. ಅದನ್ನ ಹಿಂಗ್ ಕೊಟ್ಟಾಗ 18 3/4% ಅನ್ನ ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೇಕು? ಮೊದಲು ಭಿನ್ನ ರಾಶಿಯನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಮೊದಲು ಏನ್ ಸಾಲ್ವ್ ಮಾಡ್ಕೋಬೇಕು? ಭಿನ್ನ ರಾಶಿಯನ್ನು ಸಾಲ್ವ್ ಮಾಡ್ಬೇಕು. ಭಿನ್ನ ರಾಶಿ ಸಾಲ್ವ್ ಹೆಂಗ್ ಮಾಡ್ತೀರಿ? ಇವನ್ನ 2 ಇಂಟು ಮಾಡಿ ಇದಕ್ಕೆ ಕೂಡಿಸ್ತೀರಿ. ಅಂದ್ರ 18 4 72 + 3 75. ಈ ಕೆಳಗಿಂದನ್ನ ಹಾಗೆ ಇಡ್ತೀವಿ. 18 4 72 + 3 / 4. ಹೌದು, ಪರ್ಸೆಂಟೇಜ್ ಐತಂದ್ರ /100 ಮಾಡ್ತೀವಿ. /100 ನೋಡ್ರಿ, 25 3 25 4 100 ಕಡ್ತ ಹೋಗ್ತೈತಿ. 25 3 75, 25 4 100. ಇನ್ನು ಏನು ಉಳಿತಿಲ್ಲ? 3 / 3 1 3, 4 4 16. ಈ ಫ್ರಾಕ್ಷನ್ ಅನ್ನ ಹೆಂಗ್ ಬರಿತೀವಿ ಅಂದ್ರ ನಾವು ಅನುಪಾತ ಒಳಗ 3:16 ಅಂತ ಬರೀತೀವಿ. ಏನಂತ ಬರೀತೀವಿ? 3:16. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇನ್ನೊಮ್ಮೆ ನೋಡ್ರಿ, ಹಿಂಗ್ ಭಿನ್ನ ರಾಶಿ ಒಳಗೆ ಕೊಟ್ಟಾಗ ಈ ಭಿನ್ನ ರಾಶಿಯನ್ನು ಸಾಲ್ವ್ ಮಾಡ್ಕೋಬೇಕು. ಮೊದಲು ನಾವು ಭಿನ್ನ ರಾಶಿ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ 18 4 72 + 3 75 / 4. ಪರ್ಸೆಂಟೇಜ್ ಹೋಯ್ತು ಅಂದ್ರೆ /100 ಬರ್ತೈತಿ. ಈಗ 25 3 75, 25 4 100, 3 1 3, 4 4 16. ಈ ಫ್ರಾಕ್ಷನ್ ಅನ್ನ ನಾವು ಹೇಗೆ ಬರಿತೀವಿ ಅಂದ್ರೆ ಅನುಪಾತ ಒಳಗ 3:16 ಅಂತ ಬರಿತೀವಿ. ಅಕಸ್ಮಾತ್ 4/3 ಇತ್ತಂದ್ರೆ 4:3 ಅಥವಾ 4/3 ಇತ್ತಂದ್ರೆ 4:3 ಬರಿತೀವಿ. ಇಲ್ಲಿ 9:2 ಇತ್ತಂದ್ರೆ 9/2 ಬರಿಬಹುದು. ಎಲ್ಲ ಒಂದ. 3/16 ಅನ್ನ 3:16 ಅಂತ ಬರಿಬಹುದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೌ ಮೆನಿ ಪಾರ್ಟ್ಸ್ ಆಫ್ ದಿ ಲೆಂತ್ 13.2 cm ಕ್ಯಾನ್ ಬಿ ಕಟ್ ಫ್ರಾಮ್ 330 cm ಲಾಂಗ್ ಸ್ಟಿಕ್ ಅಂತ ಕ್ಯಾನ್. ಅಂದ್ರ 330 ಸೆಂಟಿಮೀಟರ್ದೊಂದ ಉದ್ದವಾದ ಸ್ಟಿಕ್ ಅಂದ್ರೆ ಬಡಿಗೆ ಐತಿ ಅಥವಾ ರಾಡ್ ಐತಿ ಅನ್ಕೋರಿ. ಎಷ್ಟೈತಿ? 330 ಸೆಂಟಿಮೀಟರ್ ಐತಿ.
ಹೌದು. ಅವ ಏನು ಕೇಳೋಣ, ಹೌ ಮೆನಿ ಪಾರ್ಟ್ಸ್ ಅಂದ್ರೆ ಏನು, ಎಷ್ಟು ಪಾರ್ಟ್ಗಳನ್ನ ಮಾಡ್ಬೋದು. 13.2 ಸೆಂಟಿಮೀಟರ್ದು ಈ 330 ಸೆಂಟಿಮೀಟರ್ ಸ್ಟಿಕ್ ಒಳಗ ಕಟ್ ಮಾಡ್ಬೇಕು. ಹಿಂಗೆ ಎಷ್ಟು ಸೆಂಟಿಮೀಟರ್ ಇರಬೇಕು ಒಂದು ಪಾಯಿಂಟ್, 13.2 ಸೆಂಟಿಮೀಟರ್ ಇರಬೇಕು. ಇದಕ್ಕೆ ಏನು ಮಾಡಬೇಕು ನೀವು ನೋಡ್ರಿ, ಈಜಿ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಗೊತ್ತಾಕೈತಿ. ಇದ 10 ಸೆಂಟಿಮೀಟರ್ ಇತ್ತಂದ್ರ 2 ಸೆಂಟಿಮೀಟರ್ದು ಕಟ್ ಮಾಡಿದ್ರೆ ಎಷ್ಟು ಅಕ್ಕವು, 5 ಅಕ್ಕವು. ಹೆಂಗಂದ್ರ ಟೋಟಲ್ 10 ಸೆಂಟಿಮೀಟರ್ ಇದ್ದಿದ್ದ ಡಿವೈಡೆಡ್ ಬೈ 2 ಮಾಡ್ತೀರಿ, 2 ಒಂದ್ಲೆ 2 5 ಮಾಡ್ತೀರಿ. ಇದು ಸೇಮ್ ಹಂಗ ಮಾಡ್ರಿ. 330 ಡಿವೈಡೆಡ್ ಬೈ 13.2, 330 ಡಿವೈಡೆಡ್ ಬೈ 13.2. ನೋಡ್ರಿ ಕೆಳಗ ಪಾಯಿಂಟ್ ಐತಿ. ಪಾಯಿಂಟ್ ಹೋಗಿಸೋದು ಹೆಂಗ ಅನ್ನೋದು ನೋಡ್ರಿ. ಪಾಯಿಂಟನ್ನು ಹೆಂಗೆ ನಾವು ಟ್ಯಾಕಲ್ ಮಾಡ್ಬೇಕಂದ್ರ, ಈಗ 1.3 ಡಿವೈಡೆಡ್ ಬೈ 20 ಐತಂದ್ರ ಕೆಳಗೊಂದು ಪಾಯಿಂಟ್ ಬಲಕ್ಕೆ ಹೋತಂದ್ರ ಮ್ಯಾಗಿನ ಕೆಳಗ ಒಂದು ಎಕ್ಸ್ಟ್ರಾ ಜೀರೋ ಬರುತ್ತೆ. ಅಂದ್ರೆ ಮ್ಯಾಗ ಪಾಯಿಂಟ್ ಸರ್ಸಿರ ಈ ಸೈಡ ಕೆಳಗೊಂದು ಜೀರೋ ತಗೋಬೇಕು, ಕೆಳಗೆ ಸರ್ಸಿರ ಮ್ಯಾಲೊಂದು ಜೀರೋ ತಗೋಬೇಕು. 1.3 ಕೆಳಗಿದ್ದು ಮ್ಯಾಲ್ 2 ಇತ್ತಂದ್ರೆ ಇದ್ರ ಕಡೆ ಬಿಟ್ರಿ ಅಂದ್ರೆ ಮ್ಯಾಗ ಒಂದು ಜೀರೋ ತಗೋಬೇಕು. ಹೌದು, ಎಷ್ಟು ಪಾಯಿಂಟ್ ಸರಿಸ್ತಿರ್ಲ, ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಒಂದು ಕಡೆ ಪಾಯಿಂಟ್ ಸರಿಸ್ತಿರ್ಲ ಮ್ಯಾಗಷ್ಟು ಜೀರೋ ತಗೋಬೇಕು. ಈಗ ಅಕಸ್ಮಾತ್ 1.33 ಐತಿ ಡಿವೈಡೆಡ್ ಬೈ 2 ಐತಿ ಅನ್ಕೋರಿ, ಐತಿ. ಈಗ ನಂಗೆ ಪಾಯಿಂಟ್ ಬೇಡಪ್ಪ, ನಾ ಈ ಕಡೆ ಸರಿಸ್ತೀನಿ ನಾನು ಅಂದ್ರೆ ಆ ಪಾಯಿಂಟ್ ಬರೆಯಂಗಿಲ್ಲ. ಎಷ್ಟು ಸ್ಥಾನ ಬಿಟ್ಟು ಹೋಯ್ತು ನೋಡು, ಈ ಕಡೆ ಎಷ್ಟು ಸ್ಥಾನ ಒಂದು ಬಲಕ್ಕೆ 1 2 ಕೆಳಗ 2 ಜೀರೋ ಇಡಬೇಕು, ಕೆಳಗೆ 2 ಜೀರೋ ಇಡಬೇಕು. ಕೆಳಗಿದ್ದು ಪಾಯಿಂಟ್ ಸರಿಸಿರಂದ್ರೆ ಮ್ಯಾಗ ಜೀರೋ ಇಡೋದು ಇಷ್ಟ. ಈಗ ನಾ ಏನು ಮಾಡ್ತೀನಿ, ಕೆಳಗಿನ ಸರಿಸ್ತೀನಿ, ಕೆಳಗ ಪಾಯಿಂಟ್ ಈ ಕಡೆ ಕೊಡ್ತೀನಿ, ಅವಾಗ ಮ್ಯಾಗ ಒಂದು ಜೀರೋ ಹಾಕೈತಿ. ಈಗ ಕಟ್ತಾ ಹೋದಿರಿ, ಎಷ್ಟರಲ್ಲಿ ಹೋಗ್ತೈತಿ ನೋಡ್ರಿ, ಇದು 4ರಲ್ಲಿ ಹೊಡೀರಿ. 4 3 12, 1 ಉಳಿತು 12 ಆಯ್ತು, 4 3 12. ಹೌದು. ಇನ್ನು ನೆಕ್ಸ್ಟ್ 4 8 32, 1 ಉಳಿತು 10 ಆಯ್ತು, 4 2 8, 2 ಉಳಿತು 20 ಆಯ್ತು, 4 5 20. 33 ಅದರಲ್ಲಿ ಹೋಗ್ತೈತಿ, 11ರಲ್ಲಿ ಹೋಗ್ತೈತಿ, 11ರಲ್ಲಿ ಹೊಡೀರಿ. 11 3 33, 11 7 77, ಉಳಿತು 5 55 ಆಯ್ತು, 11 5 55. 3 1 3 2 6, 1 ಉಳಿತು 15 ಆಯ್ತು, 3 5 15. ಎಷ್ಟು ಅಕ್ಕ ಒಂದಂಗ 13.2 ಸೆಂಟಿಮೀಟರ್ದು 330 ಸೆಂಟಿಮೀಟರ್ ಲಾಂಗ್ ಸ್ಟಿಕ್ ಒಳಗ 25 ಅಕ್ಕವು. ಅಂದ್ರ ಆನ್ಸರ್ 25 ಡಿ. ನೆಕ್ಸ್ಟ್ ಇನ್ ನೋಡ್ರಿ 40 ಲೇಬರ್ಸ್ ಅಂದ್ರ ಕನ್ನಡದಾಗ ಏನೈತಿವಿ, ಕಾರ್ಮಿಕರು ಅಂತ ಕರಿತೀವಿ. ಏನಂತ ಕರಿತೀವಿ, ಕಾರ್ಮಿಕರು ಅಂತ ಕರಿತೀವಿ. ಅವ್ರ ಏನ್ ಮಾಡ್ತಾರ, 100 ಮೀಟರ್ ಹೈ ವಾಲ್ ಅಂದ್ರ 100 ಮೀಟರ್ ಎತ್ತರ ಒಂದು ಗೋಡೆಯನ್ನ 50 ಡೇಸ್ ಒಳಗ ಕಟ್ತಾರು ಅಂತ ಕೊಟ್ಟಾನ. ಆಮೇಲೆ ಹೌ ಮೆನಿ ಲೇಬರರ್ಸ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಇನ್ 40 days. ಇದರ ಅರ್ಥ ಏನ, 40 ಕಾರ್ಮಿಕರು 100 ಮೀಟರ್ ಎತ್ತರದ ಒಂದು ಗೋಡೆಯನ್ನು 50 ದಿವಸನ್ಯಾಗ ಕಟ್ಟಿರ. ಹೌ ಮೆನಿ ಅಂದ್ರೆ ಇನ್ನ ಎಷ್ಟು ಲೇಬರರ್ಸ್ ಅದ ಗೋಡೆಯನ್ನ 40 ದಿವಸನ್ಯಾಗ ಕಟ್ತಾರು ಅಂತ ಕೊಟ್ಟಾನ. ಐತಿ ನೋಡಿ, ಸೇಮ್ ವರ್ಕ್ ಅಂತ ಕೊಟ್ಟಾನ. ಹೌದು, ಇದಕ್ಕೊಂದು ಸೂತ್ರ ಐತಿ. ಏನೈತಿ, M1 D1 T1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 D2 T2 ಡಿವೈಡೆಡ್ ಬೈ W2 ಅಂತ ಓದ್ತೀವಿ. ಎಮ್ ಅಂದ್ರ ಎಷ್ಟು ಮಂದಿ ಅದಾರ ಅಂದಂಗ, ಡಿ ಅಂದ್ರ ಡೇಸ್, ಟಿ ಅಂದ್ರ ಟೈಮ್. ಇನ್ನ ಇದು ಮೆನ್ನ ಡೇಸ್ ಟೈಮ್. ಇದು ಟೋಟಲ್ ವರ್ಕ್ ಬೇರೆ, ಇದು ಟೋಟಲ್ ವರ್ಕ್ ಬೇರೆ. ಡಬ್ಲ್ಯೂ ಅಂದ್ರೆ ಕೆಳಗಿಂದ ವರ್ಕ್. ಇದು ಪೂರಾ ಕಂಪ್ಲೀಟ್ ಮಾಡೋದು ಇದೊಂದು ಬೇರೆ, ಅಕಾರ್ಡಿಂಗ್ ಬೇರೆ. ಈಗ ನೋಡ್ರಿ ಹೆಂಗ್ ಬಿಡಿಸೋದು ನೋಡ್ರಿ. ಫಸ್ಟ್ ಎಮ್ ಮೆನ್ಸ್ ಎಷ್ಟು ಅದಾರು ಅಂದ್ರೆ ಲೇಬರ್ಸ್ ಎಷ್ಟು ಅದಾರು, 40 ಅದಾರು. ಇಂಟು ಡೇಸ್ ಎಷ್ಟು ಅದಾರು, 50. ಇಂಟು ಟೈಮ್ ಏನಾರ ಐತೇನಿಲ್ಲ, ಇಲ್ಲ, ಇದನ್ನ ಬಿಡ್ರಿ. ಹೌದು, ಎಷ್ಟೈತಿ, M1 ಡೇಸ್ ಎಷ್ಟೈತಿ, 50 ಡಿವೈಡೆಡ್ ಬೈ ಟೈಮ್ ಕೊಟ್ಟಿರಲಿಲ್ಲ, ಅವರ್ ಒಳಗೆ ಕೊಟ್ಟಿರ್ತಾನೆ. ಟೈಮ್ ಕೊಟ್ರ ಇಷ್ಟು ದಿವಸ ಇಷ್ಟು ಗಂಟೆ ಒಳಗೆ ಮಾಡ್ರಿ ಕೊಟ್ಟಿರ್ತಾನೆ. ಅದನ್ನ ತೊಗೊಂಡ್ರೆ ಅಷ್ಟ ಟೈಮ್ ತಗೋದು, ಕೊಟ್ಟಿರ್ಲಿಲ್ಲ ಅಂದ್ರೆ ಬಿಡುದು. ಡಿವೈಡೆಡ್ ಬೈ ವರ್ಕ್ ಎಷ್ಟೈತಿ, 100 ಮೀಟರ್. ಹೌದು, 100 ಮೀಟರ್ ಒಂದು ಗಾಡಿ ಕಟ್ಟಾರ ಅಂದ್ರೆ ವರ್ಕ್ ಆತಿ, ಕೆಲಸ ಆಗ್ತದ. ಇಲ್ಲಾರ ಏನ್ ಕೊಡ್ತಾನ, 50 ಗಿಡ ಕಡಿದ್ರು ಕೊಡ್ತಾನ, ಏನಾರ ಕೊಡ್ತಾನ. ನೆಕ್ಸ್ಟ್ ಏನ್ ಕೇಳಾನು, M2 ಅದ ಈಕ್ವಲ್ ಟು ಇದ ಕೆಲಸ ಇಲ್ಲೋ ಅದು. ಹೌದು, ಇದಕ್ಕೆ ಈಕ್ವಲ್ ಟು ಎಮ್ ಅಂದ್ರೆ ಏನೈತಿ, ಮತ್ತೆ ಎಷ್ಟು ಮ್ಯಾನ್ ಬೇಕಾಗ್ಯಾರು ಅದ ಬೇಕಾಗೈತಿ ನನಗ M2 ಅಂದ್ರ. ಹೌದು, ಡೇಸ್ ಅಂದ್ರ ಎಷ್ಟು ದಿವ್ಸನ್ಯಾಗ ಕಟ್ಬೇಕಾಗೈತಿ, 40 ದಿವ್ಸನ್ಯಾಗ. ಡಿವೈಡೆಡ್ ಬೈ ಸೇಮ್ ವರ್ಕ್ ಅಂದ್ರ ಅದ ಗಾಡಿ, ಅದ 100 ಮೀಟರ್ ಗಾಡಿ. ನೋಡ್ರಿ 0 0, ಇಲ್ಲಿ 2 0 ಕ್ಯಾನ್ಸಲ್,
ಕೆಳಗೆ 2 0 ಮೇಲೆ 2 0 ಕ್ಯಾನ್ಸಲ್. ಈ ಕಾಡಿಂದ 4 ಈ ಕಾಡಿ 4 ಕ್ಯಾನ್ಸಲ್. ಇನ್ನು 10 5 50 5 × 10 m2 ಬರ್ತದೆ. 10 5 50 m2 ಎಷ್ಟು ಬತ್ತು 50 ಬತ್ತು. ಆನ್ಸರ್ ಸಿ ಆಕೈತಿ ನೋಡ್ರಿ. ಏನ್ ಕೇಳೋಣ 40 ಕಾರ್ಮಿಕರು ಒಂದು 100 ಮೀಟರ್ ಗೋಡೆಯನ್ನ 50 ದಿವಸನಾಗ ಕಟ್ತಾರ. ಹೌದು ಅಂದ್ರೆ ಎಷ್ಟು ಕಾರ್ಮಿಕರು 40 ದಿವಸನಾಗ ಅದೇ ಗೋಡೆ ಕಟ್ತಾರೋ ಕೇಳೋಣ. ಇದಕ್ಕೆ ಸೂತ್ರಿನ m1 d1 / w1 = m2 d2 / w2. ಈಗ ಅಷ್ಟ ಸಾಕಿ. t1 ಟೈಮ್ ಕೊಟ್ಟಾಗ t ತಗೋದು, ಕೊಟ್ಟಿಲ್ಲ ಅಂದ್ರೆ ಬಿಡುದು. m1 ಅಂದ್ರೆ ಫಸ್ಟ್ ಎಷ್ಟು 40 × 50 ದಿವಸನಾಗ ಐತಿ. ಡಿ ಅಂದ್ರೆ ಡಿವೈಡೆಡ್ ಬೈ w ಅಂದ್ರೆ ವರ್ಕ್ 100 ಮೀಟರ್ ಐತಿ = m2 ಅಂದ್ರೆ ಎಟ್ ಮೆನ್ ಇಂಟು ಡೇಸ್ ಅಂದ್ರೆ 40 / w2 ಅಂದ್ರೆ ಅದ ವರ್ಕ್. ಹೌದು ಕ್ಯಾನ್ಸಲ್ ನೋಡ್ರಿ 0 0. ಹೌದು ಈ ಕೆಳಗೆ 2 0 ಮ್ಯಾಗ 2 0 ಈ 4 ಕ್ಯಾನ್ಸಲ್ ಆಗಿ ಏನು ಉಳಿತಿ 50 ಉಳಿತಿ. 8 ಮಂದಿ ಬೇಕಾದ್ರೆ ಹಂಗಾರ 50 ಮಂದಿ ಬೇಕಾದ್ರು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಸಮಬಾಹು ತ್ರಿಭುಜ ಅಂದ್ರೆ 3 ಬಾಹುಗಳು ಸಮವಾಗಿರುವಂತ ತ್ರಿಭುಜ. ಟ್ರಯಾಂಗಲ್ ಅಂದ್ರೆ ಏನ ತ್ರಿಭುಜ. ಇಕ್ವಿಲ್ಯಾಟ್ರಲ್ ಅಂದ್ರೆ 3 ಬಾಹುಗಳು ಸಮವಾಗಿರುವಂತ ತ್ರಿಭುಜ. ಅದ್ರದ್ದ ಏರಿಯಾ ಕೊಟ್ಟಾನ, ಕ್ಷೇತ್ರಫಲ ಕೊಟ್ಟಾನ. ಎಷ್ಟು ಕೊಟ್ಟಾನು ಎ ಐತಿ ಬರ್ಕೋರಿ. ಎಷ್ಟು ಕೊಟ್ಟಾನು 9√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾನ. ಆಮೇಲೆ ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ಆ ತ್ರಿಭುಜದ ಪ್ರತಿಯೊಂದು ಬಾಹುವಿನ ಉದ್ದ ಕೇಳ. ವಾಟ್ ಈಸ್ ದಿ ಲೆಂತ್ ಅಂದ್ರೆ ಉದ್ದ, ಸೈಡ್ಸ್ ಅಂದ್ರೆ ಏನ ಬಾಹುಗಳು. ಇವಕ್ಕೇನಂತೀವಿ ಸೈಡ್ಸ್. ಇದೊಂದು ಸೈಡ ಬಾಹುಗಳು. ಆ ತ್ರಿಭುಜದ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು ಕೇಳ್ತಾನೆ. ಇದಕ್ಕೂ ಒಂದು ಫಾರ್ಮುಲಾ ಐತಿ. ಏನೈತಿ ಇಕ್ವಿಲ್ಯಾಟ್ರಲ್ ಅಂದ್ರೆ ಸಮಬಾಹು ತ್ರಿಭುಜದ ಕ್ಷೇತ್ರಫಲ ಅಂದ್ರೆ ಏರಿಯಾದ ಫಾರ್ಮುಲಾ ಐತಿ. ಏನೈತಿ a = √3/4 a². ಹೌದು ಈ ಸಣ್ಣ ಏನಾಯ್ತು ಏನು ಅನ್ಕೋತೀರಿ ಬಾಹು. ಒಂದು ಪ್ರತಿಯೊಂದು ಬಾಹುವಿನ ಉದ್ದ ಇದೆ, ಬಾಹುವಿನ ಉದ್ದ. ಹೌದು ಇದು ಎ ಇರ್ತಂದ್ರೆ ಇದು ಎ ಇರ್ತೈತಿ, ಇದು ಎ. ಇದು 10 ಇದ್ರೆ ಇದು 10, ಇದು 10 ಇರ್ತೈತಿ. ಅಂದ್ರೆ ಪ್ರತಿಯೊಂದು ಬಾಹು ಸಮವಾಗಿರ್ತಾವ. ಇದನ್ನ ಕೊಟ್ಟಾನಿ. ಕ್ಷೇತ್ರಫಲ ಎ ಅಂದ್ರೆ ಕೊಟ್ಟಾನ. ಎಷ್ಟು ಕೊಟ್ಟಾನು 9√3 ಕೊಟ್ಟಾನು √3/4 a². ಈ √3 ಕ್ಯಾನ್ಸಲ್. 9 ಈ ಕಡೆ ಹೋಗಿ ಇಂಟು ಆಗತ್ತಾ. 9 4 36 = a². ಹೌದು ಈ ಕಡೆ ಸ್ಕ್ವೇರ್ ಇದ್ದು ಈ ಕಡೆ ಬರ್ತಂದ್ರೆ ಏನಾಕೈತಿ ಸ್ಕ್ವೇರ್ ರೂಟ್ ಆಕೈತಿ. ಅಂದ್ರ √36 ವರ್ಗಮೂಲ. 36ರ ವರ್ಗಮೂಲ ಎಷ್ಟ 6 ಸೆಂಟಿಮೀಟರ್. ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು ಬತ್ತು 6 ಸೆಂಟಿಮೀಟರ್. ಎ ಅಂದ್ರೆ ಇದು ಎಷ್ಟೈತಿ ಇದು 6 ಇದು 6 ಇದು 6 ಅನ್ನಂಗ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇಲ್ಲ ಇದ ಲಾಸ್ಟ್. ನಿಮ್ಗ ನಮ್ಮ ಕೋಚಿಂಗ್ ಶಾರದಾ ವಿದ್ಯಾಲಯದಲ್ಲಿ ಆಫ್ಲೈನ್ ಆನ್ಲೈನ್ ಎರಡು ಸ್ಟಾರ್ಟ್ ಆಗ್ಯಾವು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಮೇಲಿರೋ ನಂಬರ್ 8088223005 ಕಾಲ್ ಮಾಡ್ರಿ.